ಅಧಿಕಾರ ಹಂಚಿಕೆ ಕದನದ ಮಧ್ಯೆ ಕನಕಪುರ ಬಂಡೆ ಏಕಾಂಗಿಯಾದ್ರ ಅಂತ ರಾಹುಲ್ ಗಾಂಧಿಯನ್ನ ಸ್ವಾಗತಿಸುವಾಗ ಡಿಕೆಶಿ ಒಬ್ಬರೇ ಆಗ್ಬಿಟ್ರು. ಅಧಿಕಾರ ಹಂಚಿಕೆ ಕದನ ಈ ನಡುವೆ ಕನಕಪುರದ ಬಂಡೆ ಡಿಕೆಶಿ ಒಬ್ಬಂಟಿ ಆಗ್ಬಿಟ್ರ ಅಂತ ರಾಹುಲ್ ಗಾಂಧಿ ಅವರನ್ನ ಸ್ವಾಗತಿಸುವಾಗ ಡಿಕೆಶಿ ಒಬ್ಬರೇ ಆಗ್ಬೋದ್ರು. ಸಿಎಂ ಡಿಕೆಶಿ ಜೊತೆಗೆ ಯಾವ ಲೀಡರ್ಸ್ ಕೂಡ ಕಾಣಿಸ್ಲಿಲ್ಲ. ಮೈಸೂರಿನಲ್ಲಿ ಡಿಸಿಎಂ ಡಿಕೆಶಿ ಜೊತೆಗೆ ಸಚಿವರ ದಂಡು ಕೂಡ ಅಲ್ಲಿರಲಿಲ್ಲ. ಮೈಸೂರು ಏರ್ಪೋರ್ಟ್ನಲ್ಲಿ ಸೈಡ್ ಲೈನ್ ಆದ್ರ ಡಿಕೆಶಿ ಅನ್ನುವಂಥದ್ದು ಅನುಮಾನ ಮೂಡಿಸ್ತಿದೆ. ರಾಹುಲ್ ಫ್ಲೈಟ್ ಇಳಿತಿದ್ದಂತೆ ಸಿದ್ದರಾಮಯ್ಯ ಸ್ವಾಗತ ಮಾಡಿದ್ರು. ಸಿದ್ದರಾಮಯ್ಯ ಸ್ವಾಗತ ಮಾಡುವಾಗ ಹಾಜರಿದ್ರು ಎಲ್ಲ ಸಚಿವರುಗಳು, ಲೀಡರ್ಸ್ಗಳು. ಆದರೆ ಡಿಕೆಶಿ ಅವರು ಸ್ವಾಗತ ಮಾಡುವಂತಹ ಸಂದರ್ಭದಲ್ಲಿ ಯಾವ ಲೀಡರ್ಸ್ ಕೂಡ ಕಾಣಿಸ್ಲಿಲ್ವಲ್ಲ, ಯಾಕೆ? ಸೈಡ್ ಲೈನ್ ಆಗೋದ್ರ ಡಿಕೆಶಿ ಅವರು ಅಂತ. ರಾಹುಲ್ ಗಾಂಧಿ ಸ್ವಾಗತ ಮಾಡುವಾಗ ಡಿಕೆಶಿ ಅವರು ಒಬ್ಬರೇ ಇದ್ರು. ಯಾವ ಲೀಡರ್ಸ್ ಕೂಡ, ಸಚಿವರು ಕೂಡ ಅವರ ಒಟ್ಟಿಗೆ ಅಲ್ಲಿ ಕಾಣಿಸ್ಕೊಳ್ಳಿಲ್ಲ. ಲೀಡರ್ಸ್ ದಂಡು ಕೂಡ ಅಲ್ಲಿರಲಿಲ್ಲ. ಇನ್ನೊಂದು ದೃಶ್ಯದಲ್ಲಿ ಗಮನಿಸ್ತಿದ್ದೀವಿ, ಇನ್ನು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರನ್ನ ಸ್ವಾಗತ ಮಾಡುವಾಗ ಅವರ ಜೊತೆಗೆ ಸಚಿವರುಗಳು ಇದ್ರು, ಲೀಡರ್ಸ್ ಇದ್ರು, ಸಾಕಷ್ಟು ಸಚಿವರ ದಂಡೆ ಅಲ್ಲಿ ಇತ್ತು. ಆದ್ರೆ ಡಿಕೆಶಿ ಅವರು ರಾಹುಲ್ ಗಾಂಧಿ ಅವರನ್ನ ಸ್ವಾಗತ ಮಾಡಲಿಕ್ಕೆ ಬಂದಾಗ ಕನಕಪುರ ಬಂಡೆಯ ಜೊತೆಗೆ ಯಾವ ಲೀಡರ್ಸ್ಗಳು, ಯಾವ ಸಚಿವರು ಕೂಡ ಕಾಣಿಸಿಕೊಳ್ಳಲಿಲ್ಲ. ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಸ್ವಾಗತಿಸುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮೊದಲು ಸ್ವಾಗತ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಫ್ಲೈಟ್ ಇಳಿದಂತೆ ಸಿದ್ದರಾಮಯ್ಯನವರು ಹೋಗಿ ಹೂಗುಚ್ಛವನ್ನ ನೀಡಿ ಸ್ವಾಗತ ಮಾಡ್ತಾರೆ. ಸಿದ್ದರಾಮಯ್ಯರನ್ನ ಸ್ವಾಗತ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಸಚಿವರುಗಳು ಕೂಡ ಅಲ್ಲಿ ಹಾಜರಿದ್ದಂಥದ್ದು. ಇನ್ನು ಒಂದೊಮ್ಮೆ ಅವರಾದ ತಕ್ಷಣ ಡಿಕೆಶಿ ಅವರು ಸ್ವಾಗತ ಮಾಡ್ಲಿಕ್ಕೆ ಹೋಗ್ತಾರೆ ಹೂಗುಚ್ಛವನ್ನ ನೀಡಿ. ಆ ಸಂದರ್ಭದಲ್ಲಿ ಅಲ್ಲಿ ಯಾವ ಸಚಿವರುಗಳು, ಯಾವ ಲೀಡರ್ಸ್ಗಳು ಕೂಡ ಡಿಕೆಶಿ ಅವರ ಜೊತೆ ಕಾಣಿಸಿಕೊಳ್ಳೋದಿಲ್ಲ. ಕನಕಪುರದ ಬಂಡೆ ಒಬ್ಬರೇ ಆಗೋದ್ರ, ಏಕಾಂಗಿ ಆಗೋದ್ರ ಅನ್ನುವಂಥದ್ದು ಕದನದ ಈ ನಡುವೆ, ಅಧಿಕಾರ ಹಂಚಿಕೆಯ ಕದನದ ನಡುವೆ ಈ ರೀತಿಯಾಗಿರುವಂಥದ್ದು ಕನಕಪುರ ಬಂಡೆ ಒಬ್ಬಂಟಿ ಆಗೋದ್ರ ಅನ್ನುವಂತೆ ಕಾಣಿಸ್ತಿದೆ. ಕನಕಪುರದ ಬಂಡೆ ಏಕಾಂಗಿಯಾದ್ರ ಅಂತ ಸಿದ್ದರಾಮಯ್ಯನವರು ಸ್ವಾಗತ ಮಾಡುವಾಗ ಲೀಡರ್ಸ್ ಎಲ್ಲ ಜೊತೆಗಿದ್ರು, ಸಪೋರ್ಟಿವ್ ಆಗಿದ್ರು. ಸಾಕಷ್ಟು ಸಚಿವರು ಸಿದ್ದರಾಮಯ್ಯನವರ ಜೊತೆ ರಾಹುಲ್ ಗಾಂಧಿಯನ್ನ ಸ್ವಾಗತ ಮಾಡೋದಕ್ಕೆ ಅಲ್ಲಿ ಇದ್ರು. ಫ್ಲೈಟ್ ಇಳಿಯುತ್ತಿದ್ದಂತೆಯೇ ರಾಹುಲ್ ಗಾಂಧಿಯನ್ನ ಸ್ವಾಗತ ಮಾಡೋದಕ್ಕೆ ಸಿದ್ದರಾಮಯ್ಯರ ಜೊತೆಗೆ ಸಚಿವರು ಇದ್ರು. ಡಿಕೆಶಿ ಅವರು ಸ್ವಾಗತ ಮಾಡೋಬೇಕಾದ್ರೆ ಮಾತ್ರ ಸಚಿವರು ಯಾಕೆ ಕಾಣಿಸ್ಕೊಳ್ಳಿಲ್ಲ ಅನ್ನುವಂಥದ್ದು ಅನುಮಾನ ಮೂಡಿಸ್ತಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೀಪ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಸಂದೀಪ್, ಈಗ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಸ್ವಾಗತ ಮಾಡುವಾಗ ಎಲ್ಲ ಸಚಿವರು ಕಾಣಿಸ್ಕೊಂಡ್ರು, ಅವ್ರನ್ನ ಕೂಡ ವೆಲ್ಕಮ್ ಮಾಡಿದ್ರು, ಎಲ್ಲ ಒಟ್ಟಿಗೆ ಇದ್ರು. ಆದ್ರೆ ಒಂದೊಮ್ಮೆ ಡಿಕೆಶಿ ಅವರು ಸ್ವಾಗತ ಮಾಡ್ಲಿಕ್ಕೆ ಬಂದ ತಕ್ಷಣ ಅಲ್ಲಿ ಯಾವ ಸಚಿವರು ಕಾಣಿಸ್ಕೊಳ್ಳಿಲ್ಲ, ಯಾವ ಲೀಡರ್ಸ್ ಕೂಡ ಅವ್ರ ಜೊತೆ ಇರಲಿಲ್ಲ. ಇದು ಸಾಕಷ್ಟು ಅನುಮಾನ ಮೂಡಿಸ್ತಿದೆ. ಏನಿದೆ ಮಾಹಿತಿ ಸಂದೀಪ್? ಮಂಜರಿ, ಏನು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಏನು ನೀಲಗಿರಿಯ ಗೂಡ್ಲೂರಿಗೆ ತೆರಳಬೇಕಾದಂತ ಸಂದರ್ಭದಲ್ಲಿ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಕೇಂದ್ರ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ನ ಮುಖ್ಯಮಂತ್ರಿ ಮತ್ತು ಡಿಸಿಎಂ ಇಬ್ರು ಕೂಡ ಅವರನ್ನ ಸ್ವಾಗತ ಮಾಡ್ಲಿಕ್ಕೆ ಬಂದಿರು. ಸಾಕಷ್ಟು ಸಚಿವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ರು. ಈ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಸೈಡ್ ಲೈನ್ ಆದ್ರ ಅನ್ನುವಂಥದ್ದು ಈಗ ಎಲ್ಲರ ಚರ್ಚೆ ಆಗಿರ್ತಕ್ಕಂಥದ್ದು. ಕಾರಣ ಇಷ್ಟ ವಿಡಿಯೋಗಳಲ್ಲಿ ಖುದ್ದು ಏನು ರಾಹುಲ್ ಗಾಂಧಿ ಅವ್ರನ್ನ ಸ್ವಾಗತಿಸುವಂತ ವೇಳೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹಲವಾರು ಸಚಿವರಿದ್ರು. ಒಂಟಿಯಾಗಿ ಡಿಸಿಎಂ ಆಗೋದ್ರ ಅನ್ನುವಂಥದ್ದು ವಿಡಿಯೋಗಳ ಮೂಲಕ ಸದ್ಯ ಎದ್ದಿರ್ತಕ್ಕಂಥ ಚರ್ಚೆ. ಇದಾದ ನಂತರದಲ್ಲಿ ಏನು ವಿಮಾನ ನಿಲ್ದಾಣದಿಂದ ಅವ್ರನ್ನ ಬೀಳ್ಕೊಟ್ಟು ಹೊರಬರುವಂತ ಸಂದರ್ಭದಲ್ಲೂ ಕೂಡ ಪ್ರತ್ಯೇಕವಾಗಿ ಇಬ್ರು ಕೂಡ ನಾಯಕರು ಆ ನಿರ್ಗಮನದಲ್ಲಿ ಆಗಮಿಸ್ತಾರೆ. ಅಂದ್ರೆ ಮಾಧ್ಯಮಗಳೊಟ್ಟಿಗೆ ಸಿದ್ದರಾಮಯ್ಯನವರು ಮಾತನಾಡ್ಲಿಕ್ಕೆ ಬಂದ್ರೆ ಪ್ರತ್ಯೇಕವಾಗಿ ಮಗಳ ಕಾರಣವನ್ನು ನೀಡಿ ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿಂದ ತೆರಳುತ್ತಾರೆ. ಇದು ಎಲ್ಲ ಒಂದು ಕಡೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಕುರ್ಚಿ ಕದನ ಬಹಳ ಹಿಂದಿನಿಂದಲೂ ಕೂಡ ಸದ್ದು ಮಾಡ್ತಿರ್ತಕ್ಕಂಥದ್ದು. ಇವತ್ತು ಮಹತ್ವದ ಚರ್ಚೆಗಳು ಮೈಸೂರು ವಿಮಾನ ನಿಲ್ದಾಣದಲ್ಲಿ ಆಗುತ್ತೆ ಅನ್ನುವಂತ ವಿಚಾರಗಳು ಕೂಡ ಬೆಳಗ್ಗೆಯಿಂದಲೂ ಕೂಡ ಇತ್ತು. ಆದ್ರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಮಾಧ್ಯಮಗಳಿಗೆ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಜೊತೆಗೆ ಯಾವುದೇ ರೀತಿಯ ರಾಜಕೀಯ ಚರ್ಚೆ ಆಗಿಲ್ಲ. ಕುರ್ಚಿ ಏನು ಸಿಎಂ ಬದಲಾವಣೆ ಇರ್ಬೋದು, ಪರ್ಯಾಯ ಏನು ಎಲ್ಲವೂ ಕೂಡ ಮಾಧ್ಯಮಗಳ ಸೃಷ್ಟಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಏನು ನಾಯಕತ್ವ ಬದಲಾವಣೆ ವಿಚಾರವನ್ನ ತಳ್ಳಿ ಹಾಕಿರ್ತಕ್ಕಂತಹದ್ದು. ಎಲ್ಲೋ ಒಂದು ಕಡೆ ಶಾಸಕರುಗಳು ಕೂಡ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಶಾಸಕರುಗಳಿಗೆ ಹೈಕಮಾಂಡ್ ಏನಾದ್ರು ಹೇಳಿದ್ರೆ ಒಂದು ಇಲ್ಲ ನಾನು ಸ್ಪಷ್ಟಪಡಿಸ್ಬೇಕು, ಇಲ್ಲ ಅಂದ್ರೆ ಡಿ.ಕೆ. ಶಿವಕುಮಾರ್ ಸ್ಪಷ್ಟಪಡಿಸ್ಬೇಕು, ನಾವಿಬ್ರು ಕೂಡ ಎಲ್ಲೂ ಮಾತನಾಡಿಲ್ಲ.
ಹೀಗಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧ ಅನ್ನುವಂತ ನಿಟ್ಟಿನಲ್ಲಿ ಏನು ನಾಯಕತ್ವ ಬದಲಾವಣೆ ವಿಚಾರವನ್ನ ತಳ್ಳಿ ಹಾಕಿರ್ತಕ್ಕಂಥದ್ದು ಮಂಜರಿ. ಎಸ್ ಸಂದೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಸಮಸ್ಯೆನೂ ಇಲ್ಲ. ಡಿಕೆಶಿ ಮಾತನಾಡಿದ್ದಾರಾ? ನಾನೂ ಮಾತನಾಡಿದ್ದೇನಾ? ಎಸ್, ರಾಹುಲ್ ಗಾಂಧಿ ಭೇಟಿಯ ಬೆನ್ನಲ್ಲೇ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲನೂ ಇಲ್ಲ, ಯಾವುದೇ ಸಮಸ್ಯೆನೂ ಇಲ್ಲ. ಡಿಕೆಶಿ ಮಾತನಾಡಿದ್ದಾರಾ? ಇಲ್ಲ, ನಾನು ಮಾತನಾಡಿದ್ದೇನಾ? ಇಲ್ಲ, ನಮ್ಮಲ್ಲಿ ಸಮಸ್ಯೆನೇ ಇಲ್ಲ. ರಾಹುಲ್ ಗಾಂಧಿ ಭೇಟಿಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಏನೇ ತೀರ್ಮಾನಗಳಿದ್ರು ಹೈಕಮಾಂಡ್ ಮಾಡುತ್ತೆ, ನಮ್ಮ ಮಧ್ಯೆ ಸಮಸ್ಯೆ ಇಲ್ಲ, ಗೊಂದಲ ಇಲ್ಲ. ವರಿಷ್ಠರ ನಿರ್ಧಾರಕ್ಕೆ ನಾನು ಹಾಗೂ ಡಿಕೆಶಿ ಬದ್ಧರಿದ್ದೇವೆ ಅಂತ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾನೇನು ದೆಹಲಿಗೆ ಹೋಗ್ತಿಲ್ಲ ಅಂತ ಕೂಡ ಸಿಎಂ ಹೇಳಿರುವಂಥದ್ದು. ಯಾರೋ MLAಗಳು ಗೊತ್ತಿಲ್ಲದೆ ಏನೋ ಹೇಳ್ತಾರೆ, ಸೊ ಅವರ ಮಾತನ್ನ ನಂಬೇಡಿ ಅನ್ನೋ ರೀತಿಯಲ್ಲಿ ಸಿಎಂ ಹೇಳ್ತಿರೋ ಅಂಥದ್ದು. ನಮ್ಮಲ್ಲಿ ಗೊಂದಲನೂ ಇಲ್ಲ, ಸಮಸ್ಯೆನೂ ಇಲ್ಲ ಅಂತ ಸ್ವತಃ ಸಿಎಂ ಹೇಳಿರೋ ಅಂಥದ್ದು. ಇಲ್ಲಿ ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆತರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು, ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ನಾನು ಮಾತಾಡಬೇಕು, DK ಶಿವಕುಮಾರ್ ಮಾತಾಡಬೇಕು, ನಮ್ಗೆ ತಾನೇ ಗೊತ್ತಾಗೋದು. ನಾವು ಮಾತಾಡಿದೀವ? ಹೇಳ್ತಾರೆ ಅಂತ ಹೇಳ್ಬಾರ್ದು. ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. MLAಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ. ಹೈಕಮಾಂಡ್ ಅವ್ರು ಹೇಳಿದಾರ ಅವ್ರಿಗೆ? ಹೈಕಮಾಂಡ್ ಅವ್ರು ಹೇಳಿದಾರೇನ್ರಿ? ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ. ಇಲ್ಲಿ ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆತರದ್ದು ಇಲ್ವೇ ಇಲ್ಲ.